30 ಫೀಟ್ ರೋಡ್ ಬರುತ್ತೆ, ಕಾರ್ನರ್ ಪಕ್ಕದ ಸೈಟ್ ಬರುತ್ತೆ. ಇದು ಒಳ್ಳೆ ಬ್ರಾಂಡೆಡ್ ಐಟಮ್ ಇವ್ರು ಯೂಸ್ ಮಾಡಿರುವಂಥದ್ದು. ಲೋಕಲ್ ಐಟಮ್ ಅಂತದೆಲ್ಲ ಯಾವ್ದು ಯೂಸ್ ಮಾಡಿಲ್ಲ. ಗಲೀಜ್ ಆಯಿತು ಅಂತಂದ್ರೆ ಕ್ಲೀನ್ ಮಾಡೋಕ್ಕೂ ಈಸಿ ಆಗಿರುತ್ತೆ ನಿಮಗೆ. ನೀವು ಏನು ನೋಡ್ತಿದ್ದೀರಾ, ಆಸ್ ಇಟ್ ಈಸ್ ತಗೊಳಕ್ ಬಂದ್ರೆ ಹೀಗೆ ಇರುತ್ತೆ. ನೀವು ತಗೊಂಡ್ಮೇಲೆ ಬೇರೆ ಚೇಂಜ್ ಮಾಡ್ಕೋತೀರಾ ಅಂದ್ರೆ ಅದು ನಿಮ್ಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಮನೆ ಒಳಗಡೆ ಬಂದ ಕೂಡಲೇ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗ್ಬೇಕು ಮೈಂಡಿಂದ. ಟಚ್ ಆ್ಯಂಡ್ ಫೀಲ್ ಮಾಡ್ಬೇಕು ನೀವು, ಆ ಥರ ಇದೆ. ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನಮಸ್ಕಾರ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ನಾನಿವಾಗ ಮತ್ತೊಂದು ಪ್ರಾಪರ್ಟಿನ ತೋರಿಸೋದಕ್ಕೆ ಅಂತ ಬಂದಿದ್ದೀನಿ. ಲಾಸ್ಟ್ ವೀಡಿಯೋದಲ್ಲಿ ಒಂದು ಪ್ರಾಪರ್ಟಿನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದೆ, ಒಳ್ಳೆ ರೆಸ್ಪಾನ್ಸೇ ಬಂದಿತ್ತು. ಸೊ ನಿಮ್ಗೆ ಅದೇ ಥರ ರಿಲೇಟಿವ್ ಆಗಿ ಮತ್ತೊಂದು ಪ್ರಾಪರ್ಟಿನ ನಿಮಗೆ ತೋರಿಸೋದಕ್ಕೆ ಅಂತ ಬಂದಿದ್ದೀನಿ. ಇದು ಬಂದ್ಬಿಟ್ಟು ನಾವು ಎಲ್ಲಿದ್ದೀವಿ ಅಂತಂದರೆ ಬನಶಂಕರಿ 6th ಸ್ಟೇಜು 4th ಬ್ಲಾಕಲ್ಲಿ ನಾವಿರೋದು. ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ತುಂಬ ಲೇಟ್ ಮಾಡೋದು ಬೇಡ, ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೀವಾಗ ನೋಡ್ತಿರ್ಬೋದು ಪ್ರಾಪರ್ಟಿನ. ಇದು ಬಂದು 2030 ಬಿಲ್ಡ್ ಆಗಿರೋವಂಥ ಪ್ರಾಪರ್ಟಿ. ಇದು ರೋಡ್ ಬಂದ್ಬಿಟ್ಟು 30 ಫೀಟ್ ರೋಡ್ ಬರುತ್ತೆ, ಕಾರ್ನರ್ ಪಕ್ಕದ ಸೈಟ್ ಬರುತ್ತೆ. ಇದು ನೀವು ನೋಡ್ತಿರ್ಬೋದು. ಇದು ಫೇಸಿಂಗ್ ಬಂದ್ಬಿಟ್ಟು ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ, ಡೋರ್ ಫೇಸಿಂಗ್ ಕೂಡ ನಿಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಬನ್ನಿ ತೋರಿಸ್ಕೊಂಡು ಹೋಗೋಣ. ಇದು ನೋಡ್ತಿರ್ಬೋದು, ಇದು ಬಂದು MS ಸ್ಟೀಲ್ಗೆ ವುಡನ್ ಫಿನಿಶಿಂಗ್ ಕೊಟ್ಟಿರೋವಂಥದ್ದು. ನೀವು ನೋಡ್ತಿರ್ಬೋದು, ಇದೊಂಥರ ಕಾನ್ಸೆಪ್ಟ್ ಚೆನ್ನಾಗಿದೆ. ಹಾಗೆ ಒಳಗಡೆ ಹೋಗೋಣ ಬನ್ನಿ. ನೋಡಿ, 7,000 ಲೀಟ್ರ್ ಸಮ್ ಕೆಪಾಸಿಟಿ ಇರೋವಂಥದ್ದು. ಇದು ನಿಮಗೆ ಬೋರ್ ಕನೆಕ್ಷನ್ ಕೂಡ ಇದೆ, ಕಾವೇರಿ ಕನೆಕ್ಷನ್ ಕೂಡ ಇದೆ. ನೀವು ನೋಡ್ತಿರ್ಬೋದು ಪಾರ್ಕಿಂಗ್ ಫೆಸಿಲಿಟಿ ಹೇಗಿದೆ ಅಂತ ಅಂದ್ಬಿಟ್ಟು. ಈ ಕಡೆ ಮೀಟ್ರ್ ಬೋರ್ಡ್ ಬರುತ್ತೆ ನೋಡಿ. ಹಾಗೆ ಪಾರ್ಕಿಂಗ್ ಬಂದರೆ ಒಂದು ಕಾರು, ಒಂದು 4-5 ಬೈಕ್ ನಿಲ್ಸ್ಕೋಬೋದು, ಆ ಥರ ಫೆಸಿಲಿಟಿ ಇದೆ. ಹಾಗೆ ಈ ಕಡೆ ಬಂದರೆ 2 ಅಡಿ ಕಾಮನ್ ಪ್ಯಾಸೇಜ್ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ಆ ಕಡೆ ಮನೆ ಆಯಿತು ಅಂತಂದರೆ ಗ್ಯಾಪು ಒಂದು ಸ್ವಲ್ಪ ನಿಮಗೆ ಉಳ್ಕೊಳ್ಳುತ್ತೆ. ಸೊ ಹಾಗೆ ಈ ಕಡೆ ಬಂದರೆ ನೋಡಿ, ಇದೆಲ್ಲ ಡಿಸೈನ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇದೆಲ್ಲ ಪಾರ್ಟ್ ಇಟ್ಟಿರೋವಂಥದ್ದು. ಲುಕ್ ವೈಸ್ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಮೇಲ್ಗಡೆ ಹತ್ತಿಸ್ಕೊಂಡು ಹೋಗೋಣ ಬನ್ನಿ. ಸ್ಟೇರ್ ಕೇಸ್ ಬಂದರೆ ಇದು ನೋಡಿ, ಇದು SS ಇಂದ ಇಟ್ಕೊಂಡು ಹತ್ತಕ್ಕೆ ಅಂತ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ಬಂದರೆ ಇದು ನೋಡಿ, SSಗೆ ಗ್ಲಾಸ್ ಕನೆಕ್ಷನ್ ಕೊಟ್ಟಿರುವಂಥದ್ದು. ನೀವು ಈ ಕಡೆ ಹಂಗೆ ಬಂದರೆ ನೋಡಿ, ಇದು ವೈಡ್ ಆಗಿದೆ, ಒಂಥರ ಸ್ಪೇಸ್ ಕೂಡ ತುಂಬ ಚೆನ್ನಾಗಿದೆ. ಮೇಲ್ಗಡೆನೂ ನೋಡ್ಬೋದು, ಒಂಥರ ವುಡನ್ ಫಿನಿಶಿಂಗಲ್ಲಿ ಲೈಟ್ ಕನೆಕ್ಷನ್ ಕೊಟ್ಟಿದ್ದಾರೆ. ಆ ಕಡೆನೂ ಕೊಟ್ಟಿದ್ದಾರೆ ನೋಡಿ, LED ಲೈಟ್ ಕನೆಕ್ಷನ್ ಮೇಲ್ಗಡೆ ಕೊಟ್ಟಿರುವಂಥದ್ದು. ಹಾಗೆ ಒಳಗಡೆ ಬಂದರೆ ನೋಡಿ, ಇದು ಡೋರು. ಇದು ಒಂದು ಟೀಕ್ವುಡಲ್ಲಿ ಮಾಡಿಸಿರುವಂಥ ಡೋರ್. ಇದು ಒಳ್ಳೆ ಬ್ರ್ಯಾಂಡೆಡ್ ಐಟಮ್ನೇ ಇವ್ರು ಯೂಸ್ ಮಾಡಿರುವಂಥದ್ದು. ಲೋಕಲ್ ಐಟಮ್ ಅಂತದೆಲ್ಲ ಯಾವುದು ಯೂಸ್ ಮಾಡಿಲ್ಲ. ಒಳಗಡೆ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಇವಾಗ ಹಾಲ್ ಇದು ನೋಡ್ತಿರೋದು ನೀವು, ತುಂಬಾ ಸ್ಪೇಷಿಯಸ್ ಆಗಿದೆ. ನೀವು ಸೋಫಾ ಹಾಕೊಂಡ್ರೂ ಜಾಗ ಚೆನ್ನಾಗಿ ಉಳ್ಕೊಳ್ಳುತ್ತೆ. ನೀವು ಹಾಗೆ ಮೇಲ್ಗಡೆ ನೋಡಿದ್ರೆ POP ಇಂಟೀರಿಯರ್ ನೋಡ್ಬೋದು. ಒಂಥರ ಬಾಕ್ಸ್ ಟೈಪ್ ಅಲ್ಲಿ ಒಂದು ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಕಡೆ ಬಂದ್ರೆ UPVC ವಿಂಡೋ ಕೊಟ್ಟಿರುವಂಥದ್ದು. ಇದು ಬಂದ್ಬಿಟ್ಟು ನೋಡಿ, ಇದು ಜಸ್ಟ್ ಗಾಳಿ ಬರೋದಕ್ಕೆ ಅಂತ ಒಂದು ಕೊಟ್ಟಿದ್ದಾರೆ. ಗ್ಲಾಸ್ ಕನೆಕ್ಷನ್ ಕೊಟ್ಟಿರುವಂಥದ್ದು. ಈ ಕಡೆ ಒಂದು ಮತ್ತೆ ಈ ಕಡೆ ಒಂದು, ಮತ್ತೆ ಇದಕ್ಕೆ ಗ್ರಿಲ್ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ನೋಡ್ಬೋದು. ಇದು ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಒಂದು ಲೈಟ್ ಸ್ಟ್ರಿಪ್ ಹಾಕಿದ್ದಾರೆ. ಅದು ಒಂಥರ ಲುಕ್ ವೈಸ್ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಈ ಕಡೆ ಒಂದು ವುಡನ್ ಥೀಮಲ್ಲಿ ಒಂದು ಕನೆಕ್ಷನ್ ಕೊಟ್ಟಿದ್ದಾರೆ, ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಮತ್ತೆ ಹಾಗೆ ಈ ಕಡೆ ನೋಡ್ಬೋದು, ಡ್ರಾ ಕೊಟ್ಟಿದ್ದಾರೆ, ಏನಾದ್ರು ಸ್ಟೋರೇಜ್ ಮಾಡ್ಕೋಬಹುದು. ನೀವು ನೋಡ್ತಿರ್ಬೋದು. ಇನ್ ಕೇಸ್ ಏನಾದ್ರು ಸಣ್ಣ ಪುಟ್ಟ ಏನಾದ್ರು ಗಲೀಜ್ ಆಯ್ತು ಅಂತಂದ್ರೆ ಕ್ಲೀನ್ ಮಾಡೋಕ್ಕೂ ಈಸಿ ಆಗಿರುತ್ತೆ ನಿಮಗೆ. ಹಾಗೆ ಈ ಕಡೆ ಬಂದ್ರೆ ಇಲ್ಲಿ ಒಂದು ಸಿಂಕ್ ಬರುತ್ತೆ. ಸೊ ಕನೆಕ್ಷನ್ ಕೊಟ್ಟಿಲ್ಲ. ಮತ್ತೆ ಈ ಕಡೆ ಒಂದು ಕಾಮನ್ ಟಾಯ್ಲೆಟ್. ಸೊ ಒಳಗಡೆ ಐಟಮ್ ಇಟ್ಟಿದ್ದಾರೆ. ಕನೆಕ್ಷನ್ ಎಲ್ಲ ಇನ್ನೂ ಯಾವುದು ಆಗಿಲ್ಲ, ಮಾಡಿಕೊಡ್ತಾರೆ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ. ಸೊ ಹಾಗೆ ಹಿಂಗೆ ಬಂದರೆ ನೋಡಿ, ಇಲ್ಲೊಂದು ಯುಟಿಲಿಟಿ ಸ್ಪೇಸ್ ಕೊಟ್ಟಿದ್ದಾರೆ. ತುಂಬಾ ಸ್ಪೇಸ್ ಆಗಿದೆ ಅಲ್ಲಿ ಒಳಗಡೆ. UPSನ ಇಟ್ಕೋಬೇಕು ಅಂತಂದ್ರೆ ಜಾಗ ಇರುತ್ತೆ, ಕಣ್ಣಿಗೆ ಕಾಣ್ದಿರೋ ಥರ ಇಟ್ಕೋಬೋದು UPSನ. ಹಾಗೆ ಈ ಕಡೆ ಬಂದರೆ ಇದೊಂದು MS ಸ್ಟೀಲ್ಗೆ ಗೋಲ್ಡ್ ಕಲರ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಂತ ಹೇಳ್ಬೋದು, ಥರ ಕ್ಯೂಟಾಗಿ ಕಾಣಿಸ್ತಾ ಇದೆ. ಮತ್ತು ಹಾಗೆ ಈ ಕಡೆ ಬಂದರೆ ಇಲ್ಲೂ ನೋಡ್ಬೋದು. ನೋಡಿ, ಇಲ್ಲೊಂದು ಪಾರ್ಟಿಷನ್ ಮಾಡಿಸಿದ್ದಾರೆ. ಇಂಟೀರಿಯರ್ ಡಿಸೈನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ನೀವು ಇವಾಗ ಏನು ನೋಡ್ತಿದ್ದೀರಾ, ಇದು ಆಸ್ ಇಟ್ ಈಸ್ ತಗೊಳಕ್ ಬಂದರೆ ಹೀಗೆ ಇರುತ್ತೆ. ನೀವು ತಗೊಂಡ್ಮೇಲೆ ಬೇರೆ ಚೇಂಜ್ ಮಾಡ್ಕೋತೀರಾ ಅಂದರೆ ಅದು ನಿಮಗೆ ಬಿಟ್ಟಿರೋದು. ಮತ್ತು ಹಾಗೆ ಈ ಕಡೆ ಬಂದರೆ ನೋಡಿ, ಇದು ಕಿಚನ್ ನೋಡ್ತಿರ್ಬೋದು. ಸ್ಟೋರೇಜ್ ಕೊಟ್ಟಿದ್ದಾರೆ, ಚೆನ್ನಾಗಿ ಏನಾದರೂ ಸ್ಟೋರ್ ಮಾಡ್ಕೋಬೋದು. ಮತ್ತು ನೋಡಿ, ಇದು ಲೈಟ್ ಹಾಕಿದ್ದಾರೆ. ಅಡುಗೆ ಮಾಡ್ಬೇಕಾದ್ರೆ ನಿಮ್ಗೊಂಥರ ಮಂಕ್ ಹೊಡಿಬಾರ್ದು ಅಂತಲೇ ಅನ್ಕೋಬೋದು ನೀವು. ಒಂಥರ ಚೆನ್ನಾಗಿದೆ, ಒಂಥರ ಲುಕ್ ವೈಸು ಚೆನ್ನಾಗಿದೆ. ಬೆಳಕಿಗೆಲ್ಲ ತೊಂದರೆ ಇಲ್ಲ. ನೋಡಿ, ಇಲ್ಲೂ ಲೈಟ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸಿಂಕ್ ಕನೆಕ್ಷನ್ ಕೊಟ್ಟಿದ್ದಾರೆ. ನಲ್ಲಿ ಫಿಟ್ಟಿಂಗ್ ಇನ್ನೂ ಹಾಕ್ಕೊಟ್ಟಿಲ್ಲ, ಅದನ್ನು ಮಾಡಿಕೊಡ್ತಾರೆ. ಎಲ್ಲ ಆಟೋ ಸಿಸ್ಟಮು, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಮತ್ತು ಮೇಲ್ಗಡೆ ಸ್ಟೋರೇಜ್ ಆಪ್ಷನ್ ಕೊಟ್ಟಿದ್ದಾರೆ ನೋಡ್ಬೋದು. ಮತ್ತು ಮೇಲ್ಗಡೆ POP ಒಂದು ವರ್ಕ್ ಮಾಡಿಸಿದ್ದಾರೆ. ಅದು ಒಂಥರ ಸಿಂಪಲ್ ಆಗಿದ್ರು ಚೆನ್ನಾಗಿದೆ. ಈ ಕಡೆನೂ ಲೈಟ್ ಕೊಟ್ಟಿದ್ದಾರೆ ನೋಡ್ಬೋದು. ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಮನೆ ಒಳಗಡೆ ಬಂದ ಕೂಡಲೇ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗ್ಬಿಡ್ಬೇಕು ಮೈಂಡಿಂದ, ವೈಪ್ ಕಾಣುತ್ತೆ. ಮತ್ತು ಹಾಗೆ ಈ ಕಡೆ ಬಂದರೆ ದೇವ್ರ ಮನೆ ನೋಡ್ಬೋದು ನೀವು. ಒಂದು ಟೀಕ್ವುಡ್ಡೆ ಬರೋವಂಥದ್ದು. ಇದಕ್ಕೆ ಗ್ಲಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ ನೋಡಿ. ಇದು ಒಂಥರ ಲುಕ್ ವೈಸು ಚೆನ್ನಾಗಿದೆ. ಒಳಗಡೆ ನೀವು ನೋಡ್ತಿರ್ಬೋದು, ಅಲ್ಲಿ ಒಂದು ಸ್ಟೋರೇಜ್ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಟೀಕ್ವುಡ್ಡೆ ಒಳ್ಳೆ ಬ್ರ್ಯಾಂಡೆಡ್ ಐಟಮೇ ಹಾಕಿರುವಂಥದ್ದು. ಲೋಕಲ್ ಐಟಮ್ ಎಲ್ಲ ಯಾವುದೂ ಇಲ್ಲ. ಇವಾಗ ನೀವೇನು ನೋಡಿದ್ರೆ ಇದು ಹಾಲು,
ಕಿಚನ್ನು ದೇವ್ರ ಮನೆ ನೋಡಿದ್ದೀರಾ. ಸೆಕೆಂಡ್ ಫ್ಲೋರ್ಗೆ ಹೋದರೆ 2 ಬೆಡ್ರೂಮ್ ಬರುತ್ತೆ. ಸೊ ಅದನ್ನು ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ನೋಡಿ ಇದು SS ಇಂದ ಕನೆಕ್ಷನ್ ಕೊಟ್ಟಿರೋದು. ಇದಕ್ಕೆ ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಹಾಗೆ ಮೇಲೆ ಬಂದರೆ ನೋಡಿ ಲುಕ್ ವೈಸ್ ಅಂದರೆ ಸೂಪರ್ ಅಂತಲೇ ಹೇಳ್ಬೋದಲ್ವಾ. ನೋಡೋದಕ್ಕೂ ಚೆನ್ನಾಗೇ ಕಾಣಿಸ್ತಾ ಇದೆ. ಮತ್ತು ಇಲ್ಲೂ ನೋಡ್ಬೋದು ಒಂಥರ ಲೈಟ್ ಕೊಟ್ಟಿದ್ದಾರೆ. ಮತ್ತು ಹಾಗೆ ಮೇಲ್ಗಡೆ ಬಂದರೆ ಸೆಕೆಂಡ್ ಫ್ಲೋರಲ್ಲಿ ಬರುವಂಥ ಸ್ಟಡಿ ಟೇಬಲ್ ಆದರೂ ಅನ್ಕೋಬೋದು, ಏನಾದರೂ ವರ್ಕ್ ಬೇಕಾದ್ರೂ ಮಾಡ್ಕೋಬೋದು. ಇದು ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲೂ ಸ್ಟೋರೇಜ್ ಕೊಟ್ಟಿದ್ದಾರೆ. ಮೇಲ್ಗಡೆ POP ಇಂಟೀರಿಯರ್ ಮಾಡಿಸಿದ್ದಾರೆ ಚಿಕ್ಕದಾಗಿ. ಮತ್ತು ಹಾಗೆ ಈ ಕಡೆ ಬಂದರೆ ಇದು ಬಂದು ಫಸ್ಟ್ ಬೆಡ್ರೂಮು. ನೀವು ನೋಡ್ತಿರ್ಬೋದು ಒಳ್ಳೆ ವುಡನ್ ಥೀಮ್ ಕೊಟ್ಟಿದ್ದಾರೆ. ವುಡನ್ ಶೀಟ್ ಹಾಕ್ಸಿರೋವಂಥದ್ದು ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಈ ಥೀಮ್ ನೋಡ್ತಾ ಇರ್ಬೋದು. ಟಚ್ ಆ್ಯಂಡ್ ಫೀಲ್ ಮಾಡಬೇಕು ನೀವು, ಆ ಥರ ಇದೆ. ಮತ್ತು ಈ ಕಡೆ ಮಿರರ್ ನೋಡ್ತಿರ್ಬೋದು. ಇದೊಂದು 3 ಅಡಿಗೆ ಒಂದು 10 ಅಡಿ ಇರ್ಬೋದು, ಆ ಥರ ಕೊಟ್ಟಿದ್ದಾರೆ. ಮತ್ತು ಈ ಕಡೆ ಒಂದು ಸ್ಟೋರೇಜ್ ಇದೆ ಡ್ರಾನಲ್ಲಿ. ಎಷ್ಟು ದೊಡ್ಡದಾಗಿದೆ ನೋಡಿ. ಇದು ತುಂಬಾ ಸ್ಪೇಸ್ ಇದೆ ಇದರಲ್ಲಿ. 2 ಕೊಟ್ಟಿದ್ದಾರೆ. ಏನು ಬೇಕಾದ್ರೂ ಸ್ಟೋರ್ ಮಾಡ್ಕೋಬೋದು. ಮತ್ತು ಇದರಲ್ಲೂ ಅಷ್ಟೇ ಬಟ್ಟೆ ಎಲ್ಲ ಇಟ್ಕೊಳ್ಳೋಕ್ಕೆಲ್ಲ ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಮತ್ತು ಮೇಲ್ಗಡೆ ನೋಡ್ಬೋದು ಸ್ಕ್ವೇರ್ ಟೈಪಲ್ಲಿ ಒಂದು POP ಇಂಟೀರಿಯರ್ ಮಾಡಿಸಿದ್ದಾರೆ. ಅದು ಚೆನ್ನಾಗಿದೆ. ಒಂಥರ ಲುಕ್ ವೈಸು ಸೂಪರ್ ಅಂತಲೇ ಹೇಳ್ಬೋದು. ಮತ್ತು ಈ ಕಡೆ ಬಂದರೆ ವಿಂಡೋ UPVC ವಿಂಡೋ ನೋಡ್ಬೋದು. ಇದಕ್ಕೂ ಅಷ್ಟೇ ಸೇಮು. ಒಂದಕ್ಕೆ ಮೆಸ್ ಹಾಕಿದ್ದಾರೆ ಗಾಳಿ ಬರಲಿ ಅಂತ ಅಂದ್ಬಿಟ್ಟು. ಮತ್ತು 2ಕ್ಕೆ ಗ್ಲಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ, ಇಲ್ಲೊಂದು ಅಲ್ಲೊಂದು. ಮತ್ತು ಹಾಗೆ ಈ ಕಡೆ ಬಂದರೆ ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿರುವಂಥದ್ದು ನೀವು ನೋಡ್ತಿರ್ಬೋದು. ಒಳ್ಳೆ ಟೈಲ್ಸ್ ಹಾಕ್ಸಿದ್ದಾರೆ. ಫಿನಿಶಿಂಗ್ ಇನ್ನೂ ಯಾವುದಕ್ಕೂ ಮಾಡಿಲ್ಲ. ಇದು ಒಂಥರ ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗೂ ಇದೆ. ಮತ್ತು ಹಾಗೆ ಆಚೆಗೆ ಬಂದರೆ ಇದು ಬಂದ್ಬಿಟ್ಟು ಸೆಕೆಂಡ್ ಬೆಡ್ರೂಮು. ಸೆಕೆಂಡ್ ಫ್ಲೋರಲ್ಲಿ ಬರೋ ಸೆಕೆಂಡ್ ಬೆಡ್ರೂಮು. ನೀವು ನೋಡ್ತಿರ್ಬೋದು ಇಲ್ಲೂ ವುಡನ್ ಶೀಟಿಂದ ಹಾಕ್ಸಿರೋವಂಥದ್ದು ಥೀಮು ಚೆನ್ನಾಗಿದೆ. ಇದೂ ಹೊಸ ಕಾನ್ಸೆಪ್ಟ್ ಇವೆಲ್ಲ. ಮತ್ತು ಮೇಲ್ಗಡೆ ನೋಡ್ಬೋದು POPಯಿಂದನೇ ಮಾಡಿಸಿರೋಂಥ ಒಂಥರ ಡಿಸೈನ್ ಕೊಟ್ಟಿದ್ದಾರೆ. ಅದಕ್ಕೆ ಒಳ್ಳೆ ಲೈಟ್ ಒಂಥರ ಬ್ಯಾಕ್ಗ್ರೌಂಡ್ ಲೈಟ್ ಮಾತ್ರ ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕೆ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಗೆ ಒಂದು ಕಬೋರ್ಡ್ ಕೊಟ್ಟಿರೋವಂಥದ್ದು. ಡ್ರೆಸ್ಸಿಂಗ್ ಟೇಬಲಲ್ಲಿ ನಿಮಗೆ ನಾರ್ಮಲಾಗಿ ಸ್ಪೇಸ್ ಕೊಡ್ತಾರೆ. ನೋಡಿ ಎಷ್ಟು ದೊಡ್ಡದಾಗಿದೆ ಸ್ಪೇಸ್ ಒಳಗಡೆ. ಮತ್ತು ಹಾಗೆ ಕಬೋರ್ಡಲ್ಲೂ ನೋಡ್ಬೋದು ಸ್ಪೇಸ್ ತುಂಬಾ ಚೆನ್ನಾಗಿದೆ. ಬಟ್ಟೆ ಇಟ್ಕೊಳ್ಳೋಕ್ಕಾಗಿರ್ಬೋದು, ಏನಾದರೂ ಸಣ್ಣ ಪುಟ್ಟ ಐಟಮ್ ಇಟ್ಕೋಬೋದು. ನೋಡಿ ಇದೆಲ್ಲ ಆಟೋ ಕ್ಲೋಸಿಂಗು, ಆಟೋ ಸಿಸ್ಟಮು. ಮತ್ತು ಹಾಗೆ ಈ ಕಡೆ ಬಂದರೆ ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟು ನೋಡ್ತಿರ್ಬೋದು. ಇದು ಒಂಥರ ಒಂದು ಥೀಮಲ್ಲಿ ಕೊಟ್ಟಿದ್ದಾರೆ. ಒಂಥರ ಗ್ರೀನರಿ ಥರ ಕಾಣುತ್ತಿದೆ. ಒಂಥರ ಎಲ್ಲ ಟೈಲ್ಸು ಫಿಟ್ಟಿಂಗ್ ಯಾವುದು ಮಾಡಿಲ್ಲ, ಮಾಡಿಕೊಡ್ತಾರೆ. ಇದಕ್ಕೊಂದು ಬಾಲ್ಕನಿ ಕೂಡ ಇದೆ. ಇಲ್ಲಿ ಒಂದು 5-6 ಜನ ನಿಂತ್ಕೋಬೋದು. ಇಲ್ಲಿ ಸ್ಪೇಸು ಚೆನ್ನಾಗಿದೆ. ಇಲ್ಲಿ ಒಂದು SS ಕಂಬಿಗೆ ಗ್ಲಾಸ್ ಕನೆಕ್ಷನ್ ಕೊಟ್ಟಿರುವಂಥದ್ದು. ಅಕ್ಕಪಕ್ಕ ಮನೆಗಳ್ನ ನೋಡ್ತಾ ಇರ್ಬೋದು ನೀವು, ಡೆವಲಪ್ಮೆಂಟ್ ಹೆಂಗಾಗಿದೆ ಅಂತ ಅಂದ್ಬಿಟ್ಟು. ಬಿಲ್ಡಿಂಗ್ಗಳೆಲ್ಲ ತುಂಬಾ ಚೆನ್ನಾಗಿದ್ದಾವೆ. ಸೈಟು ಈಸ್ಟ್ ಫೇಸಿಂಗ್ ಬರುತ್ತೆ. ಡೋರ್ ಫೇಸಿಂಗ್ ಕೂಡ ಈಸ್ಟ್ ಫೇಸೇ ಬರೋವಂಥದ್ದು. ಈಗ 3rd ಫ್ಲೋರ್ಗೆ ಹೋಗೋಣ. ಅಲ್ಲೊಂದು ಬೆಡ್ರೂಮ್ ಇದೆ, ಅದನ್ನು ತೋರಿಸ್ತೀನಿ ಬನ್ನಿ. ಇದು ಬಂದ್ಬಿಟ್ಟು 3rd ಫ್ಲೋರ್ಗೆ ಬಂದಿದ್ದೀವಿ. 3rd ಫ್ಲೋರಲ್ಲಿ ನಿಮ್ಗೆ ಏನಂತಂದರೆ ನೋಡಿ ಇದು ಒಂದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಅಂತ ಒಂದು ಜಾಗ ಕೊಟ್ಟಿದ್ದಾರೆ. ಇಲ್ಲಿ ಕನೆಕ್ಷನ್ ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಈ ಕಡೆ ಒಂದು ಚಿಕ್ಕದಾಗಿ ಏನಾದರೂ ಐಟಮ್ ಇಟ್ಕೋಬೋದು ನೀವು ಇಲ್ಲೇ. ನೀವು ಮೇಲ್ಗಡೆ ನೋಡ್ತಿರ್ಬೋದು POP ಡಿಸೈನ್ ಕೊಟ್ಟಿದ್ದಾರೆ. ಅದೊಂಥರ ತುಂಬಾ ಚೆನ್ನಾಗಿದೆ. ಇಲ್ಲಿ ಓಡಾಡೋಕೆ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ದಾರೆ. ಲೈಟ್ ಕನೆಕ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ. ಇದು ಡೇ ಹೊತ್ತು ನೋಡೋದಕ್ಕಿಂತ ನೈಟ್ ಅದು ಮಾತ್ರ ಸೂಪರಾಗಿ ಕಾಣುತ್ತಿದ್ದು. ಈಗಲೂ ಬೆಳಕು ಮಾತ್ರ ತುಂಬಾ ಚೆನ್ನಾಗಿದೆ. ಅದು ಒಂಥರ ಚೆನ್ನಾಗಿದೆ. ಓಕೆ. ಮತ್ತು ಹಾಗೆ ಇದು ಬಂದು 3rd ಬೆಡ್ರೂಮು. ಇವಾಗ ನೋಡ್ತಿರ್ಬೋದು ವುಡನ್ ಥೀಮಲ್ಲಿ ವುಡನ್ ಶೀಟ್ ಹಾಕ್ಸಿರುವಂಥದ್ದು. ಮತ್ತು ಮೇಲ್ಗಡೆ ನೋಡ್ಬೋದು ರೌಂಡ್ POP ಡಿಸೈನ್ ಕೊಟ್ಟಿದ್ದಾರೆ. ಮತ್ತು ಹಾಗೆ ಈ ಕಡೆ ಬಂದರೆ ಇದು ಈ ಕಡೆ ಕಬೋರ್ಡ್ ಕೊಟ್ಟಿದ್ದಾರೆ. ನೀವು ನೋಡ್ತಿರ್ಬೋದು ಎಲ್ಲ ರೂಮ್ಗೂ ಸ್ಟೋರೇಜ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಗಾಳಿ ಬೆಳಕಿಗೂ ತುಂಬಾ ಚೆನ್ನಾಗಿ ಬರುತ್ತೆ. ಅದೇ ಮತ್ತು ಹಾಗೆ ಈ ಕಡೆ ಬಂದರೆ ಇದಕ್ಕೊಂದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಇದು ತುಂಬಾ ಸ್ಪೇಸ್ ಇದೆ ಇದರಲ್ಲಿ. ಈ ಟಾಯ್ಲೆಟಲ್ಲಿ ನೋಡ್ತಿರ್ಬೋದು ಎಲ್ಲದಕ್ಕೂ ಟೈಲ್ಸ್ ಹಾಕ್ಸಿರುವಂಥದ್ದು. ಅದು ಕಾರ್ನರ್ವರೆಗೂ ಹಾಕ್ಸಿದ್ದಾರೆ ಮೇಲ್ಗಡೆ. ನೋಡ್ತಿರ್ಬೋದು ಕನೆಕ್ಷನ್ ಯಾವುದೇ ಇನ್ನೂ ಕೊಟ್ಟಿಲ್ಲ, ಅದನ್ನು ರೆಡಿ ಮಾಡಿಕೊಡ್ತಾರೆ. ಮತ್ತು ಹಾಗೆ 3rd ಫ್ಲೋರಲ್ಲಿ ಬರೋವಂಥ ಟೆರೆಸ್ ಇದು. ನೀವು ನೋಡ್ತಿರ್ಬೋದು 3rd ಫ್ಲೋರಲ್ಲಿ ಬರೋವಂಥ ಟೆರೆಸ್ ಇದು. ಇಲ್ಲಿ ಬರ್ತಿದ್ದಂಗೆ ಏನೋ ಒಂಥರ ಖುಷಿ ಆಗಬೇಕು ಆ ಥರ ಫೀಲ್ ಕೊಡುತ್ತೆ. ಏನಂತಂದರೆ ಗ್ರಾಸ್ಗೆ ಕಲ್ ಫಿನಿಶಿಂಗ್ ಕೊಟ್ಟಿರೋವಂಥದ್ದು. ಗ್ರಾಸ್ ಅಂತಂದರೆ ಒರಿಜಿನಲ್ ಅಲ್ಲ, ಆರ್ಟಿಫಿಷಿಯಲ್. ಒಂಥರ ಚೆನ್ನಾಗಿ ಕಾಣಿಸ್ತದೆ. ಲುಕ್ ವೈಸ್ಗೋಸ್ಕರ ಹಾಕ್ಸಿರೋವಂಥದ್ದು ಇದು. ನೋಡಿ ನೀವು ಮೇಲ್ಗಡೆ ನೋಡ್ಬೋದು MSಗೆ ಒಂದು ಹಂಚಿಂದು ಕನೆಕ್ಷನ್ ಕೊಟ್ಟಿರೋವಂಥದ್ದು. ಬಿಸಿಲು ಬೀಳಲ್ಲ ಮತ್ತು ಮಳೆ ಕೂಡ ನಿಮ್ಮ ಒಳಗಡೆ ಹನಿ ಅದು ಹಾಕೋದಿಲ್ಲ. ಚೆನ್ನಾಗಿ ಕೊಟ್ಟಿದ್ದಾರೆ ಅದನ್ನು. ಮತ್ತು ಈ ಕಡೆ ಹೋದರೆ ಟೆರೆಸ್ ಬರುತ್ತೆ. ಮತ್ತು ಈ ಕಡೆ ಎಲ್ಲ ನೋಡ್ತಿರ್ಬೋದು ಒಂಥರ ಲೈಟ್ ಕನೆಕ್ಷನ್ ಕೊಟ್ಟಿದ್ದಾರೆ. ನೈಟ್ ಹೊತ್ತು ಆದರೆ ಒಳ್ಳೆ ಬೆಳಕು ಬರುತ್ತೆ. ನೀವು ನೈಟ್ ಹೊತ್ತು ಬಂದರೆ ಒಳ್ಳೆ ಒಂದು ವೈಬ್ ಅಂತಲೇ ಹೇಳ್ಬೋದು. ನೀವು ಅಕ್ಕಪಕ್ಕ ನೋಡ್ತಿರ್ಬೋದು ಮನೆಗಳೆಲ್ಲ ತುಂಬಾ ಚೆನ್ನಾಗಾಗಿದೆ. ಎಲ್ಲ 1 ಫ್ಲೋರ್ ಎಲ್ಲ ಯಾವ ಮನೆಯೂ ಕಾಣಿಸ್ತಿಲ್ಲ ಇಲ್ಲಿ. 3 ಫ್ಲೋರು 4 ಫ್ಲೋರು ಆ ಥರನೇ ಕಾಣಿಸ್ತಿದ್ದಾವೆ. ನೋಡ್ತಿರ್ಬೋದು ನೀವು.
ಮತ್ತು ಹಾಗೆ ಇಲ್ಲೂ ಒಂದು SS ಇಂದ ಕನೆಕ್ಷನ್ ಕೊಟ್ಟಿದ್ದಾರೆ, ಅದಕ್ಕೂ ಒಂದು ಗ್ಲಾಸ್ ಕನೆಕ್ಷನ್ ಇದೆ. ಮತ್ತು ಈ ಕಡೆ ಬಂದರೆ ನೀವು ಅದು MS ಇಂದ ಕವರ್ ಮಾಡಿದ್ದಾರೆ. ಸೊ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಸೇಫ್ಟಿ ಪರ್ಪಸ್ ಅಂತಲೇ ಹೇಳ್ಬೋದು. ನೋಡೋದಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಲೇ ಅನ್ಕೊತೀನಿ. ಇಷ್ಟ ಆಗಿತ್ತು ಅಂತಲೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರ್ಯಾರು ಹೊಸಬ್ರೆಲ್ಲ ನೋಡ್ತಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರಾಪರ್ಟಿಗೆ ಸಂಬಂಧಪಟ್ಟಿರೋ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಲೊಕೇಶನ್ ನಿಮಗೆ ಬನಶಂಕರಿ 6 ಸ್ಟೇಜು 4th ಬ್ಲಾಕಲ್ಲಿ ಬರೋ ಅಂಥದ್ದು. ಫೇಸಿಂಗ್ ಬಂದ್ಬಿಟ್ಟು ನಿಮಗೆ ಈಸ್ಟ್ ಫೇಸಿಂಗ್ ಬರ್ತಾ ಇದೆ ಸೈಟು. ಡೋರ್ ಫೇಸಿಂಗು ನಿಮಗೆ ಈಸ್ಟ್ ಫೇಸಿಂಗಲ್ಲೇ ಬರ್ತಾ ಇರೋವಂಥದ್ದು. ಪ್ರಾಪರ್ಟಿ ಚೆನ್ನಾಗಿದೆ. 2030 ಕಟ್ಟಿರೋಂಥ ಮನೆ, ಕಾರ್ನರ್ ಪಕ್ಕದ ಬಿಲ್ಡಿಂಗ್ ಬರುತ್ತೆ. ಯಾರಾದರೂ ನಿಮ್ಗೇನೋ ಇಷ್ಟ ಇತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಮನೆ ಒಂದ್ಸಲಿ ವಿಸಿಟ್ ಮಾಡಿ. ಯಾಕಂದರೆ ನೀವು ಫೋನಲ್ಲಿ ಎನ್ಕ್ವೈರಿ ಮಾಡೋದಕ್ಕಿಂತ ನೀವು ಇಲ್ಲಿ ಬಂದು ಒಂದ್ಸಲಿ ಪ್ರಾಪರ್ಟಿ ಹೇಗಿದೆ ಅಂತ ನೋಡಿದ್ರೆ ತುಂಬಾ ಖುಷಿ ಆಗ್ತೀರಾ ಅಂತ ಹೇಳ್ತಾ, ಇದೇ ಥರ ಪ್ರಾಪರ್ಟಿಗೆ ರಿಲೇಟಿವ್ ಆದಂಥ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.